ಆದರೆ ಕವಿ ಹಂಗೆ ಲೇಖಕ ಹಂಗೆ ವಿಚಾರ ಮಾಡೋದಿಲ್ಲ ತಾನು ನೋವುಗಳು ಹೇಳ್ಕೊತಿರ್ತಾನೆ, ಸಮಸ್ಯೆಗಳು ಹೇಳ್ಕೊತಿರ್ತಾನೆ, ಜನರೊಂದಿಗೆ ಬೆರೀತಿರ್ತಾನೆ. ಪಾಪ ಅದಕ್ಕೆ ಯಾರು ದುಡ್ಡು ಕೊಡೋಕೆ ಹೋಗೋದು. ಹೀಗಾಗಿ ಹಿಂದಿನ ನಮ್ಮ ಕವಿಗಳೆಲ್ಲ ರಾಜಾಶ್ರಯ ಪಡ್ಕೊಂಡು ರಾಜ ಹೇಳೋದು ಬರೋದು ಹೋಗ್ಬಿಟ್ರು. ಪಂಪ, ರನ್ನ, ಪೊನ್ನ ಇವರೆಲ್ಲ ಅಂದಿನ ರಾಜರು ಹೆಂಗೆ ಹೇಳ್ತಾರೆ ಹಂಗೆ ಇವರೇ ಹೇಳ್ಕೊತಾರೆ. ಅಲ್ಲಿಲ್ಲ ಇಲ್ಲ ನಾವು ಯಾರಿಗೆ ಬಗ್ಗಿಲ್ಲ ಮಾಡಿಲ್ಲ ಹೇಳ್ಕೊಳ್ಳೋದಷ್ಟೇ, ಅದರ ವಾಸ್ತವ ಹಂಗಿಲ್ಲ. ಈಗ ನೋಡಿರಿ, ನಮ್ಮದು ಉದಾಹರಣೆ ನೋಡ್ಕೊಡ್ತೀನಿ ನಿಮ್ಗೆ ನೋವಾದ್ರೆ ಆಗಲಿ ಸಾಹಿತಿಗಳಿಗೆ. ನಮ್ಮ ಬಸವರಾಜ ಕಟ್ಟಿಮನಿಯವರು ಎಲ್ಲರೂ ಹಾಡಿ ಹೋಗ್ತಾರೆ. ಆದರೆ ಅವ್ರು ಹಾದಿಯಲ್ಲಿ ಯಾಕೆ ಹೋಗ್ತಾ ಇಲ್ಲ ಇವರು ಅಂತೇಳಿ, ಅವರು ಬರ್ದಾಗ ಯಾಕೆ ಬರಿತಾ ಇಲ್ಲ? ಅವ್ರು ಹಂಗೆ ಬರೆದ್ರು, ಹಿಂಗೆ ಬರೆದ್ರು, ಶ್ರೇಷ್ಠರು, ಹೋರಾಟಗಾರರು, ಎಡಪಂಥಿಯವರು, ಬಲಪಂಥಿಯವರು, ಪ್ರಗತಿಶೀಲರು ಮಾತಾಡ್ತಾರೆ ಗಂಟಲ ತನಕ. ಆದರೆ ಅವ್ರಂಗೆ ಬರೆಯುವಂಥದ್ದು ಸಮಾಜಕ್ಕೆ ಏನಾದರೂ ಪರಿವರ್ತನೆ ಮಾಡಲಿಕ್ಕೆ ನಮ್ಮ ಕವಿಗಳು ಸಾಹಿತಿಗಳು ಯಾಕೆ ಹೋಗ್ತಾ ಇಲ್ಲ ಅಂದರೆ ಪಾಪ ಅವರು ಆರ್ಥಿಕವಾಗಿ ಅಬದ್ಧರಿದ್ದಾರೆ. ಅದಕ್ಕೆ ಸಹಾಯ ಮಾಡೋದಕ್ಕೆ ಸರ್ಕಾರ ಏನೋ ಒಂದು ಕಸಾಪ ಮಾಡಿದೆ ಕನ್ನಡ ಸಾಹಿತ್ಯ ಪರಿಷತ್ತು. ಅದಕ್ಕೆ ಒಂದು ಏನೋ ಸಹಕಾರ ಸಂಘದ ನೆಲೆಗಟ್ಟಲ್ಲಿ ಇನ್ನೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದ್ದಾವೆ, ಅದರಲ್ಲಿ ಯಾರು ಬಂದು ಒಳಗೆ ಹೋಗ್ರಿಗೆತಾರೆ. ಇವತ್ತು ಸಹಕಾರ ಸಂಘಗಳ ಪರಿಸ್ಥಿತಿ ಅದಾಗಿದೆ. ಮೊನ್ನೆ DCC ಬ್ಯಾಂಕಿಂದ ನೋಡಿದ್ವಿ ನಾವು, ನೀವು ನೋಡಿದಿರೋದು. ದಿವಸ ಹೆಚ್ಚು ಅಭ್ಯಾಸ ಲಕ್ಷ ಕೊಟ್ಟಿರಲಿಲ್ಲ, ಈಗ ಲಕ್ಷ ಕೊಟ್ಟು ಅಭ್ಯಾಸ ಮಾಡಿದಾಗ ಅಲ್ಲಿ ಯಾರು ಬಂದು ಒಳಗೆ ಕುಂಬಿಡ್ತಾರೆ. ರೈತರ ಹೆಸರ ಯಾರು ಬಸರ, ರೈತರ ಹೆಸರು ಅಷ್ಟೇ ಇಲ್ಲ. ಎಲ್ಲ ಈಗ ಏನು ಬರ್ತಾ ಇದ್ರಲ್ಲೇ ಕಾರ್ಪೊರೇಟ್ಗಳು ಬರ್ತಾ ಇದ್ದಾರೆ, ಬಂಡವಾಳಶಾಹಿಗಳು ಬರ್ತಾ ಇದ್ದಾರೆ, ರೊಕ್ಕ ಹೊಡ್ತಾರೆ, ತೆಗಿತಾರೆ, ತಮ್ಮ ಫ್ಯಾಕ್ಟ್ರಿಗಳು ದುಡ್ಡು ದಿಬಿಸ್ಕೊಂಡು ಹೋಗ್ತಾರೆ. ರೈತರ ಹೆಸರೆಲ್ಲ ಶುಗರ್ ಫ್ಯಾಕ್ಟ್ರಿ ರೈತರದಲ್ರಿ, ಅವ್ರು ಅನುಕೂಲ ಮಾಡಿಕೊಡ್ತೀವಿ, ಮಾರ್ಕೆಟ್ ಕೊಡ್ತೀವಿ ಅಂತ ಹೇಳ್ತಾರೆ, ಎಬ್ಬಿಸ್ತಾರೆ. ಕೆಲವರು ದಿವಾಳಿ ಎದ್ದು ಹೋಗ್ತಾರೆ. ಅಂದರೆ ಚರ್ಚೆಗಳು ಹೊರಗೆ ಬರ್ತಾ ಇದ್ದಾವೆ. ಯಾವಾಗ ಬಂದ್ವಿ ಹೊರಗೆ, ಆ ರಾಜಕಾರಣಿಗಳ ಮಧ್ಯದಲ್ಲಿ ಏನು ತಿಕ್ಕಾಟ ಬಂತಲ್ಲ ಅಧಿಕಾರಕ್ಕಾಗಿ ದುಡ್ಡು ಹೊಡಿಸುವಾಗ ಆಗಿವೆಲ್ಲ ಹೊರಗೆ ಬರೋಕೈತಿ. ಅವು ಅಲ್ಲೇ ಗಪ್ಪ ನಮ್ಗೆ ಗೊತ್ತೂ ಆಗಂಗಿಲ್ಲ. ಹಂಗೆ ಕೋಬಿಡಿರ್ಬೋದು ಸಹಕಾರ ಸಂಘಗಳು ಇನ್ನೂ ಭಾಳಷ್ಟು ಬದಲಾವಣೆ ಮಾಡಬೇಕಾಗಿದೆ. ಅವಾಗ ಇನ್ನೂ ಆ ಕಾನೂನು ಇವತ್ತು ನೋಡ್ರಿ, ಒಂದು ಒಳ್ಳೆಯ ಪತ್ರಿಕೆಯಲ್ಲಿ ವಿಮರ್ಶೆ ನೋಡಿದ್ದೆ ಅದನ್ನು. ಹೌದು, ಸಹಕಾರಿ ತತ್ವದ ಏನು 1959-60 ಕಾನೂನಿದೆ, ಅದು ತಿದ್ದಬೇಕಾದ್ರೆ ಪೂರ್ತಿಯಾಗಿ ಬದಲಾಯಿಸಬೇಕು. ಯಾಕಂದರೆ ಇವರೆಲ್ಲ ಅದರ ಅಡಿಯಲ್ಲಿ ಏನು ಮಾಡ್ತಿರ್ತಾರೆ ಇವರು ರಿಜಿಸ್ಟ್ರೇಷನ್ ಮಾಡ್ತಿರ್ತಾರೆ. ಅಲ್ಲಿ ಎಲ್ಲರೂ ಬುದ್ಧಿವಂತ, ದುಡ್ಡು ಮಾಡೋ ಬುದ್ಧಿವಂತರೊಳಗೆ ಹೋಗ್ತಾರೆ. ಬುದ್ಧಿವಂತರೆಲ್ಲ ಒಳ್ಳೆಯವರಲ್ಲ, ಹಂಗಂತೇಳಿ ಎಲ್ಲ ಕೆಟ್ಟವರು ಅಂತೂ ಅಲ್ಲ. ಆದರೆ ಬುದ್ಧಿವಂತಿಗೆ ಜ್ಞಾನಿ ಕೆಟ್ಟವಲ್ಲ. ಇಲ್ಲಿ ಜ್ಞಾನಿಗಳು ಏರಿಯಾ ರೀ ಇದು ಕಸಾಪ. ಜ್ಞಾನಿಗಳಂದ್ರೆ ಸಾಹಿತ್ಯನ ಅಭ್ಯಾಸ ಮಾಡಿದವರು, ತಿಳ್ಕೊಂಡವರು, ಬದುಕನ್ನು ನೋಡಿದವರು, ಹಸುವನ್ನು ಅನುಭವಿಸಿದವರು, ಅನುಭವಿಸಿದ ಹಸುವನ್ನು ಬಿಡಿಸಿ ಹೇಳುವಂಥವ್ರು, ನೋವುಗಳು ಹೊರಗೆ ಹಾಕುವಂಥವ್ರು, ಇಲ್ಲಿ ಮಾರ್ಗದರ್ಶಕರು.